ನಮಸ್ಕಾರ ಎಲ್ಲರಿಗೂ ಇನ್ನೊಂದು ದೊಡ್ಡ ಸುಸ್ವಾಗತ. ಸೊ ನೋಡಿ, ಫೈನಲಿ ನಾನು ಕಾಂತಾ ಫಿಲ್ಮ್ ನೋಡಿದೆ. ಈ ಫಿಲ್ಮ್ ಟ್ರೇಲರ್ ನೋಡಿ, ಟೀಸರ್ ನೋಡಿ ನನಗೆ ಎಕ್ಸೈಟ್ಮೆಂಟ್ ಭಾಳ ಇತ್ತು ಫಿಲ್ಮಿಗೆ. ಅದಕ್ಕಪ್ಪ ಅಂತಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಇತ್ತು. ಇದು ಒಂದು ಟೈಪ್ ಆಫ್ ಬೇರೆ ಜನರ್, ಒಂದು ಸ್ವಲ್ಪ ಹೊಸ ಟೇಕ್ ತೊಗೊಂಡೈತಿ ಫಿಲ್ಮ್ ಮೇಕಿಂಗ್ದಾಗ. ನಾನು ಅಂದ್ಕೊಂಡೆ ಈ ಫಿಲ್ಮ್ ನೋಡ್ಬೇಕಂದಿದ್ದೆ. ಆದರೆ ಇದು ನಮ್ಮ ಥಿಯೇಟರ್ಸಾಗ ನಮ್ಮ ಊರಾಗ ಎಲ್ಲೂ ಹತ್ತಿದೆ ಇಲ್ಲ. ಸೊ OTTದಾಗ ಬಂದ್ಬಿಟ್ಟು ನಾನು ಟ್ರೈ ಮಾಡಕತ್ತಿದ್ದೆ. OTTದಾಗ ಬಂದಿದ್ದು, ಫೈನಲಿ ನೆಟ್ಫ್ಲಿಕ್ಸ್ ಬಂದೈತಿ. ನಿನ್ನೆ ಬಂದೈತಿ. ನಿನ್ನೆ ರಾತ್ರಿ ನೋಡಿಬಿಟ್ಟು ಈ ಸದ ರಿವ್ಯೂ ಹಾಕತ್ತೀನಿ. ಸೊ ಬರ್ರಿ, ನನ್ನ ಫಸ್ಟ್ ಇಂಪ್ರೆಷನ್ ಕಾಂತಾ ಫಿಲ್ಮ್ದ ಹೆಂಗಿತ್ತ ಈ ವಿಡಿಯೋ ಹೇಳ್ತೀನಿ. ಸೊ ನೋಡ್ರಿ, ಫಿಲ್ಮ್ದ ನಿಮಗೆ ಒಂದು ಲೈನರ್ ಹೇಳಬೇಕಪ್ಪ ಅಂತಂದ್ರೆ, ಫಿಲ್ಮ್ದಾಗ ಒಂದು ಫಿಲ್ಮ್ ಮಾಡಕತ್ತಿರ್ತೈತಿ. ಎಲ್ಲಿ ದುಲ್ಕರ್ ಸಲ್ಮಾನ್ ಅವ್ರದ್ದು ಆ್ಯಕ್ಟಿಂಗ್ ಈ ಫಿಲ್ಮ್ದಾಗ ಟಾಪ್ ನಾಚ್ ಐತಿ. ಬೈ ಈ ಮನುಷ್ಯ ಮಾಮೂಟಿ ಅವ್ರ ಮಗ ಅದಾನ. ಆ ಮಾಮೂಟಿ ಅಂಥ ದೊಡ್ಡ ಆ್ಯಕ್ಟರ್ ಅದಾರ, ಬೆಸ್ಟ್ ಆ್ಯಕ್ಟರ್ ಅದಾರ. ಅವ್ರದ್ದು ರಕ್ತ ಈ ಮನುಷ್ಯದಾಗ ಓಡಾಕತ್ತೈತಪ್ಪ ಅಂತಂದ್ರೆ, ಈ ಮನುಷ್ಯನು ಆ್ಯಕ್ಟಿಂಗ್ ಮಾನಸಿಕೆ ಮಾಡ್ತಾನೆ. ಮತ್ತೆ ಹೇಳ್ಬೇಕಪ್ಪ ಅಂತಂದ್ರೆ, ದುಲ್ಕರ್ ಸಲ್ಮಾನ್ ಅವ್ರದ್ದೇ ಒಂದು ಕಲ್ಟ್ ಫ್ಯಾನ್ ಬೇಸ್ ಐತಿ. ಅವ್ರದ್ದು ಆ್ಯಕ್ಟಿಂಗ್ ಇಂತ, ಅವ್ರದ್ದು ಸ್ಟಾರ್ ಪವರ್ ಇಂತ ನಂಗೆ ಅನ್ಸ್ಬಿಟ್ಟಿಗೆ ಜಾಸ್ತಿ ಮಂದಿ ಅವ್ರದ್ದು ಸ್ಟಾರ್ ಪವರ್ಕಿಂತ ಆ್ಯಕ್ಟಿಂಗ್ ಅಂತಲೇ ಭಾಳ ಮಂದಿ ಫಿದಾ ಆಗ್ಯಾರ ಅನ್ಕೊಳ್ತೀನಿ. ಸ್ಪೆಷಲಿ ಈ ಫಿಲ್ಮ್ದಾಗಂತೂ ನೀವು ಟ್ರೇಲರ್ದಾಗ ನೋಡಿರ್ಬೇಕು, ಅದು ಮಿರರ್ ಸೀನ್. ಬೈ ಫುಲ್ ಸೀನ್ ನೋಡಕತ್ರಪ್ಪ ಅಂತಂದ್ರೆ ಇಷ್ಟು ನಿಮಗೆ ಗೂಸ್ ಬಾಂಬ್ಸ್ ಬರ್ತೈತಿ. ಮನುಷ್ಯ ಹೆಂಗೆ ಆ್ಯಕ್ಟಿಂಗ್ ಮಾಡ್ಯಾನ ಅಂತ ಅನಿಸ್ತದೆ. ಮತ್ತು ಕ್ಲೈಮ್ಯಾಕ್ಸ್ದಾಗ ಮತ್ತು ಇಂಟರ್ವಲ್ ತನ ಹೆಂಗೆ ಬೈ ಏನು ಮಾಡ್ಯಾನಲ್ಲ, ತನ್ನ ರೋಲ್ಗಳು ಸ್ವಿಚ್ ಮಾಡ್ಕೊತ ಹೋಗ್ಯಾರಲ್ಲ, ಬೈ ಹ್ಯಾಟ್ಸ್ ಆಫ್ ಐತೈತಿ. ನಾನು ಈ ಮನುಷ್ಯ ಕರೆಗೂ ಡಿಸರ್ವ್ ಮಾಡ್ತಾನೆ ಆಸ್ಕರ್. ಸೊ ಫಿಲ್ಮ್ದ ಫಸ್ಟ್ ಹಾಫ್ ಏನೈತಲ್ಲ, ಇಂಟ್ರೋಲ್ ತನ, ಅದು ಒಂದು ರೆಟ್ರೋ ಸ್ಟೈಲ್ ಫಿಲ್ಮ್ ಮೇಕಿಂಗ್ದಾಗ ಹೊಕ್ಕೈತಿ. ಮತ್ತು ಏನು ಶಾರ್ಟ್ಸ್ ಕೊಡ್ತಾವೆ, ಏನು ಸಿನಿಮಾಟೋಗ್ರಫಿ ಫಿಲ್ಮ್ದಾಗ ನೋಡೋಕೆ ಸಿಗ್ತೈತಲ್ಲ ನಮಗೆ. ಸಿನಿಮಾಟೋಗ್ರಾಫರಿಗೆ, ಡೈರೆಕ್ಟರ್ಗೆ ಹ್ಯಾಟ್ಸ್ ಆಫ್ ಐತಿ ನಾನು. ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ, ಸೆಕೆಂಡ್ ಹಾಫ್ದಾಗ ಒಂದು ಟೈಪ್ ಆಫ್ ಜಾನರೇ ಸ್ವಿಚ್ ಆಕೈತಿ. ಫಿಲ್ಮ್ದ ಕ್ರೈಮ್ ಥ್ರಿಲ್ಲರ್ದಾಗ ಹೊಕ್ಕೈತಿ. ಅದು ಒಂದು ಸ್ವಲ್ಪ ನೆಗೆಟಿವ್ನೇ ಐತೆ, ಅದನ್ನು ನಿಮಗೆ ಮುಂದೆ ಹೇಳ್ತೀನಿ. ಕರೆ ರಾನಾ ತಗೋಪತಿ ಅವರ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿ ಈ ಫಿಲ್ಮ್ದಾಗ ವರ್ಕ್ ಮಾಡ್ಯಾರ. ಅವ್ರದ್ದು ಫಿಲ್ಮ್ ರೋಲ್ ಚಲೋ ಐತಿ ಫಿಲ್ಮ್ದಾಗ. ಆದ್ರೆ ಅವ್ರು ಒಂದು ಸ್ವಲ್ಪ ಎಳ್ದಂಗೆ ಆಕೈತಿ ರೋಲ್. ಮತ್ತು ಒಮ್ಮೆದವರೆ ಜಾನರ್ ಸ್ವಿಚ್ ಮಾಡಿ ಕ್ರೈಮ್ ಥ್ರಿಲ್ಲರ್ದಾಗ ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ ನಡು ಒಂದು 10-15 ನಿಮಿಷ ಅಥವಾ ಅರ್ಧ ತಾಸು ತನಕ ಅಷ್ಟೇ ಆಕೈತಿ. ಮತ್ತು ನಿಮ್ಮ ಕ್ಲೈಮ್ಯಾಕ್ಸ್ ಏನು ನೋಡೋಕೆ ಸಿಗ್ತೈತಲ್ಲ ಅವ್ರದ್ದು. ಮತ್ತು ದುಲ್ಕರ್ ಸಲ್ಮಾನ್ ಅವ್ರದ್ದು ಆ್ಯಕ್ಟಿಂಗ್ ನೋಡಿ ನಿಮಗೆ ಕೈ ಮುಗಿಬೇಕು ಅನಿಸ್ತದೆ. ಮತ್ತು ಸೆಲೆಕ್ಟ್ ಹೊಡೆದಿಬೇಕು ಅನಿಸ್ತದೆ. ಮನುಷ್ಯ ಏನು ಭಾರಿ ಮಾಡತ್ತಾನ ಕೆಲಸ ಅಂಥೇಳಿ. ಮತ್ತು ಇನ್ನೊಂದು ಸ್ಪೆಷಲ್ ಹೇಳಬೇಕಪ್ಪ ಅಂತಂದ್ರೆ, ಫಿಲ್ಮ್ದ ಮ್ಯೂಸಿಕ್ ಜೇಕ್ಸ್ ಬೇಜಾರ್ ಮ್ಯೂಸಿಕ್ ಐತಿ. ಆ ಮನುಷ್ಯ ಗೊತ್ತದ ನನಗೆ ಯಾವ ಟೈಪ್ ಆಫ್ ಮ್ಯೂಸಿಕ್ ಮಾಡ್ತಾನೆ ಅಂತೇಳಿ. ಆದರೆ ಈ ಫಿಲ್ಮ್ದ ಜಾನರ್ ಬೇರೆ ಐತಿ. ಈ ಫಿಲ್ಮ್ ಮೇಕಿಂಗ್ ಸ್ಟೈಲ್ ಬೇರೆ ಐತಿ. ಅದಕ್ಕೆ ಮ್ಯೂಸಿಕ್ ಬೇರೆ ಟೈಪ್ ಕೊಡ್ಬೇಕು. ಮಾನಸಿಕ್ ಕೊಟ್ಟ ಮ್ಯೂಸಿಕ್, ಲಿಟ್ರಲಿ ಮ್ಯೂಸಿಕ್ ಕೇಳಿದ್ರಪ್ಪ ಅಂತಂದ್ರೆ ಗೂಸ್ಬಂಬ್ಸ್ ಅಂತೂ ಪಕ್ಕ ಬರ್ತೈತೆ. ಇನ್ನೊಂದು ಪಾಯಿಂಟ್, ಫಿಲ್ಮ್ದಾಗ ಏನು ಆ್ಯಕ್ಟ್ರೆಸ್ ಅದಾರ, ಭಾಗ್ಯಶ್ರೀ ಬೋರ್ಸ್ ಅಂತ ಹೇಳಿ, ಆ ಬೋರ್ಸ್ ಗೊತ್ತಿಲ್ಲ, ಆ್ಯಕ್ಟಿಂಗ್ ಟಾಪ್ ನಾಚ್ ಆ್ಯಕ್ಟಿಂಗ್ ಮಾಡ್ಯಾರ. ಅವ್ರಂತೂ ಹೇಳ್ತೀನಿ, ನನಗೆ ಅನ್ಸಮಟ್ಟಿಗೆ ನೋಡಿ ಕ್ರಶ್ ಆಯ್ತು ನನಗೆ ಅವ್ರಿಗೆ. ಫಸ್ಟ್ ನೋಡಿ ರುಕ್ಮಿಣಿ ವಸಂತ ಅವ್ರ ಮ್ಯಾಗ ಕ್ರಶ್ ಆಯ್ತು. ಸೆಕೆಂಡ್ ಆ್ಯಕ್ಟ್ರೆಸ್ ನೋಡಿ ಕ್ರಶ್ ಆಗಿದೆ ಯಾರಪ್ಪ ಅಂತಂದ್ರೆ ಭಾಗ್ಯಶ್ರೀ ಅವರು. ಸಲ್ಯೂಟ್, ಆ್ಯಕ್ಟಿಂಗ್ ಮಾನಸಿಕ್ ಮಾಡ್ಯಾರ. ಅವ್ರ ಲುಕ್, ಅವ್ರ ಎಕ್ಸ್ಪ್ರೆಷನ್ಸ್ ಭಾರಿ ಕೊಟ್ಟಾರ ಅವ್ರು. ಸೊ ಆನ್ಲೈನ್ದಾಗ ಈ ಫಿಲ್ಮ್ದ ನಾನು ರಿವ್ಯೂ ಮಾಡಬೇಕಪ್ಪ ಅಂತಂದ್ರೆ, ಇಟ್ಸ್ ಬೆಸ್ಟ್ ಫಿಲ್ಮ್, ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ ನಾನು. 2025ದಾಗ ಬಂದಿದ್ದ ದುಲ್ಕರ್ ಸಲ್ಮಾನ್ ಅವ್ರದ್ದು. ಅವ ಆ್ಯಕ್ಟಿಂಗ್ ಮಾಡಿದ್ದು ಆಗಿದೆ, ಪ್ರೊಡ್ಯೂಸ್ ಮಾಡಿದ್ದು ಆಗಿದೆ. ಸೊ ಲೋಕದಾಗಿ ಅವ್ರೇನು ಪ್ರೊಡ್ಯೂಸ್ ಮಾಡಿದ್ರು, ಅವ್ರು ಆ್ಯಕ್ಟಿಂಗ್ ಮಾಡಿದ್ರೆ ಅದಂತರೂ ಬೇರೆನೇ ಇತ್ತು. ಆದರೆ ಈ ಫಿಲ್ಮ್ ಒಂದು ಟೈಪ್ ಆಫ್ ಫ್ಲಾಪ್ ಅಥವಾ ಅದರಷ್ಟು ರೀಚ್ ಸಿಗಲಿಲ್ಲ. ಇದಕ್ಕೆ ಅದು ನನಗೆ ಒಂದು ಸ್ವಲ್ಪ ಸ್ಯಾಡ್ ಅಂತ ಅನ್ನಿಸ್ತದೆ. ನಾನು ಥಿಯೇಟ್ರದಾಗ ನೋಡಿಲ್ಲ, ಅದನ್ನೂ ನನಗೆ ಒಂದು ಸ್ವಲ್ಪ ಸ್ಯಾಡ್ ಐತಿ. ಸೊ ನೆಟ್ಫ್ಲಿಕ್ಸಾಗ ಬಂದೈತಿ, ಹೋಗಿ ನೋಡ್ರಿ, ಬೆಸ್ಟ್ ಫಿಲ್ಮ್ ಐತಿ. ಸೊ ಶಿವಣ್ಣ ಮುಂದಿನ ನೋಡಿದಾಗ ಅಲ್ಲಿ ತನ್ನ ಪೀಸ್ ಔಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.